ಇದೀನಿ. ಫಸ್ಟ್ ಪನ್ನೀರ್ನ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡಬೇಕು. ಸಖತ್ತಕ್ಕೆ ಕಲರ್ಫುಲ್ ಆಗಿ ಕಾಣಿಸ್ತಿದೆ. ಇದೆರಡು ಮೂಡುಗೊಂದು ಬುದ್ದನ್ಗೊಂದು. ಟೀ ಪೌಡರು, ಗರಂ ಮಸಾಲ ಒಂದೊಂದು ಟೇಬಲ್ ಸ್ಪೂನ್ ಇದೆ ಅಷ್ಟೇ. ಸೂಪರ್ ಟೇಸ್ಟ್ ಮಾಡೋಕ್ಕೆ ನಾನು ನನ್ನ ಮಗಳು ನಿಂತಿದ್ದಾಳೆ, ಬಟ್ ಅಶ್ವಿನಿ ಕೊಡ್ತಾ ಇದ್ದೀನಿ. ಫ್ರೆಶ್ ಕ್ರೀಮ್ ಹಾಕಿದ್ಮೇಲೆ ಜಾಸ್ತಿ ಕುದಿಸ್ಬಾರ್ದು. ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಆಶಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಕಿಚನಲ್ಲಿ ನಾನು ಪನ್ನೀರ್ ಕುರ್ಮಾನ ಮಾಡ್ತಾ ಇದ್ದೀನಿ, ಅಂದರೆ ಪನ್ನೀರ್ ಮಸಾಲ. ನನ್ನ ಮಗಳಿಗೆ ತುಂಬ ಇಷ್ಟ ಆಗಿ ಅವಳು ಅಮ್ಮ ಪನ್ನೀರ್ ಮಾಡಮ್ಮ ಅಂತ ಇದ್ಲು. ಸೊ ಇವತ್ತು ಪನ್ನೀರನ್ನು ತರಿಸ್ಬಿಟ್ಟು ನಾನು ಅವಳಿಗೆ ಪನ್ನೀರ್ ಮಸಾಲ ಮಾಡ್ಕೊಡ್ತಾ ಇದ್ದೀನಿ, ಪನ್ನೀರ್ ಗ್ರೇವಿ. ಸೊ ಅದಕ್ಕೆ ನಾನು ಏನೇನು ರೆಡಿ ಮಾಡಿದ್ದೀನಿ ನೋಡೋಣ ಬನ್ನಿ. ನಾನು ಟೋಟಲಾಗಿ ಇದು 200 ಗ್ರಾಮ್ ಪನ್ನೀರ್ ಇದೆ. ಅದಕ್ಕೆ ಇದು ಮಸಾಲೆಗೆ ಈರುಳ್ಳಿ 1 ಗೆಡ್ಡೆ, ದಪ್ಪದ 1 ಗೆಡ್ಡೆ ಈರುಳ್ಳಿ, ಗೋಡಂಬಿ ಹಾಕಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇದು ಕೊತ್ತಂಬರಿ ಸೊಪ್ಪು, 2 ಟೊಮೊಟೊ, ಚಕ್ಕೆ, ಲವಂಗ, 1 ಏಲಕ್ಕಿ, ಖಾರಕ್ಕೆ 2 ಹಸಿರು ಮೆಣಸಿನ್ಕಾಯಿ, ಸ್ವಲ್ಪ ಒಂದು 4-5 ಹೆಸರು ಬೆಳ್ಳುಳ್ಳಿ, ಒಂದು ಇಂಚು ಇಷ್ಟುದ್ದ ಶುಂಠಿ. ಇದಿಷ್ಟನ್ನು ನಾನು ಮಸಾಲೆನ ಫ್ರೈ ಮಾಡಿಕೊಂಡು, ಹಸಿ ವಾಸನೆ ಇರುತ್ತಲ್ವ, ಸೊ ಹಾಗಾಗಿ ಇದನ್ನು ಫ್ರೈ ಮಾಡಿಕೊಂಡು ರುಬ್ಬಬೇಕು. ಮತ್ತು ಇದು ಮಸಾಲ ಪದಾರ್ಥಗಳು: ಚಿಲ್ಲಿ ಪೌಡರು, ಗರಂ ಮಸಾಲ, ಒಂದೊಂದು ಟೇಬಲ್ ಸ್ಪೂನ್ ಇದೆ ಅಷ್ಟೇ, ಧನಿಯಾ ಪುಡಿ. ಇದು ಫ್ರೆಶ್ ಕ್ರೀಮ್ ಹಾಕಿದ್ರೆ ಕಲರು ತುಂಬ ಚೆನ್ನಾಗಿರುತ್ತೆ, ಟೇಸ್ಟು ಚೆನ್ನಾಗಿರುತ್ತೆ. ಇದು ಒಗ್ಗರಣೆಗಷ್ಟೇ. ಒಂದು ಸ್ವಲ್ಪ ಸೋಂಪು, 1 ಪಲಾವ್ ಎಲೆ, 1 ಏಲಕ್ಕಿ. ಪನ್ನೀರನ್ನು ಕಟ್ ಮಾಡೋಣ. ಪನ್ನೀರನ್ನ ನಾನು ಇವಾಗ ಸಣ್ಣಗೆ ನೀಟಾಗಿ ಕ್ಯೂಬ್ಸ್ ಆಗಿ ಕಟ್ ಮಾಡ್ತೀನಿ. ದಪ್ಪ ಇದ್ದರೆ ನಮಗೆ ತಿನ್ನಕ್ಕೆ ಸರಿ, ಮಕ್ಕಳಿಗೆ ಸಣ್ಣಗೆ ಹಚ್ತೀನಿ. ಅಂದರೆ ಅಷ್ಟೊಂದು ಸಣ್ಣ ಇರಲ್ಲ, 1 ಮೀಡಿಯಮ್ ಸೈಜಲ್ಲಿ ಹಚ್ತೀನಿ. ಈ ಕಡೆ ಬಾಮಂಗೆ ವೀಡಿಯೋ ಮಾಡ್ತೀನಿ ಪಾಪಿ, ಸಾಕಲ್ಲ. ಅವ್ರು ಎತ್ತಿ ಒಂದೇ ಸಲ ಬಾಯಿಗೆ ಇಟ್ಕೊಬಿಡ್ತಾರೆ. ಅದಕ್ಕೆ ಸಣ್ಣಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಏಕೆಂದರೆ ಮಕ್ಕಳು ತುಂಬ ದಪ್ಪಾಗೆ ಮೀಡಿಯಮಾಗಿ ಕಟ್ ಮಾಡಿದ್ರೆ ಮಕ್ಳಿಗೆ ತಿನ್ನೋಕ್ಕಾಗಲ್ಲ ಅಲ್ಲ, ಸೊ ಹಾಗಾಗಿ ಅವರು ಹೆಂಗೆ ತಿಂತಾರೆ ಸಣ್ಣಗೆ ಅದೇ ಥರ ಕಟ್ ಮಾಡ್ಕೊಂಡಿದ್ದೀನಿ. ಫಸ್ಟು ಪನ್ನೀರ್ನ ಎಣ್ಣೆಲಿ ಸ್ವಲ್ಪ ಫ್ರೈ ಮಾಡಬೇಕು, ಇಲ್ಲ ಅಂತ ಅಂದರೆ ನಾವು ಡೈರೆಕ್ಟ್ ಮಸಾಲೆಗೆ ಹಾಕಿದಾಗ ಅದು ಒಡ್ಕೊಳ್ಳುತ್ತೆ. ಫ್ರೈ ಮಾಡಿ ಹಾಕೋದ್ರಿಂದ ಸ್ವಲ್ಪ ಗಟ್ಟಿ ಬರುತ್ತೆ ಅಲ್ಲ ಅಶ್ವಿನಿ? ಹೌದು, ನಮ್ಮ ಅದಕ್ಕೆ ಅಷ್ಟಾಗಿ ಪನ್ನೀರು ಕಮ್ಮಿ ಮಾಡೋದು. ಕೇಳಿದ್ದಾರೆ ಅಂತ ನನ್ನ ಮಗಳು ಕೇಳಿರೋದ್ರಿಂದ ಮಾಡ್ತಾ ಇದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಇದಕ್ಕೆ ಒಂದು ಸ್ವಲ್ಪ ಚಿಲ್ಲಿ ಪೌಡರು, ಫ್ರೈ ಆಗಿದೆ. ಇವಾಗ ತೆಗೆದು ಒಂದು ಬಟ್ಲಿಗೆ ಹಾಕ್ತಾಯಿದ್ದೀನಿ. 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಮಸಾಲೆಗೆ ಈರುಳ್ಳಿ, ಖಾರಕ್ಕಷ್ಟೇ 2 ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ, ಶುಂಠಿ, 2 ಚಕ್ಕೆ, 2 ಲವಂಗ, ಏಲಕ್ಕಿ. ಈರುಳ್ಳಿನ ಫ್ರೈ ಮಾಡಿ ಮಸಾಲೆ ಕೂಡ ಮಾಡಿ ಹಾಕ್ಬೋದು, ಇಲ್ಲಾಂದ್ರೆ ಹಂಗೆ ಒಗ್ಗರಣೆಗೆ ಕೂಡ ಹಾಕೋಬೋದು. ಇದು ಟೊಮೊಟೊ ಮೆತ್ತಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿ ನೀಟಾಗಿ ನುಣ್ಣಗೆ ಪೇಸ್ಟ್ ಮಾಡಬೇಕು. ಅದಾಗಲ್ಲ ಇದು. ನಾರ್ಮಲಾಗಿ ಈ ಥರ ಪನ್ನೀರು, ಮಶ್ರೂಮ್ ಎಲ್ಲ ಜಾಸ್ತಿ ನಾನು ಮಾಡೋದು, ಯಾಕಂದರೆ ನನಗೆ ಮಶ್ರೂಮು ಪನ್ನೀರೆಲ್ಲ ಇಷ್ಟ ಆಗುತ್ತೆ. ನಮ್ಮ ಅದಕ್ಕೆ ಇವತ್ತು ಅವ್ರು ಟ್ರೈ ಮಾಡ್ತಿದ್ದಾರೆ, ನಾನು ಟ್ರೈ ಮಾಡ್ತಾ ಇದ್ದೀನಿ. ಅಂದರೆ ನಾರ್ಮಲಾಗಿ ಮಾಡಿಕೊಡ್ತಾರೆ. ಮೋಹಿತನ್ಗೆ ಬೆಳಿಗ್ಗೆ ಟಿಫನ್ ಬಾಕ್ಸ್ಗಳಲ್ಲಿ ಬೇಕಲ್ಲ, ಆ ಟೈಮಲ್ಲಿ ಮಾಡ್ತಾರೆ. ಇದು ಮೋಹಿತನ್ ಸ್ಕೂಲ್ ರಜಾ ಬಂದಾಗಿಂದ ಇವತ್ತು ಮಾಡ್ತಿರೋದು ಅಲ್ವಾ? ಅದಕ್ಕೆ ಅವ್ಳು ಕೇಳ್ತಾನೆ ಇದ್ಲು, ಇವತ್ತು ಮಾಡ್ತಾ ಇದ್ದೀನಿ. ಫ್ರೈ ಆಗಿದೆ. ಇದನ್ನು ಆರಿದ್ಮೇಲೆ ನುಣ್ಣಗೆ ಪೇಸ್ಟ್ ಮಾಡೋಣ. ನೋಡಿ, ಇವಳು ಬಂದು ನೋಡ್ಕೊಂಡು ಹೋಗ್ತಿದ್ದಾಳು. ಅವ್ಳಿಗೇನಾದರೂ ಇಷ್ಟ ಆಗಿದ್ದು ಮಾಡ್ತಿದ್ದೀವಿ ಅಂತ ಅಂದರೆ ಅವಳು ಮಾಡೋವರೆಗೂ ಅಡುಗೆ ಮನೇಲೇ ಇರ್ತಾಳೆ. ಹಾಂ, ಬಿಸಿಲೇ ರುಬ್ಬಕ್ಕೆ ಹೋಗ್ಬಿಡಿ, ಅದಕ್ಕೆ ಲಾಸ್ಟ್ ಟೈಮ್ ಆಗಿದ್ದು ಗೊತ್ತಲ್ಲ.
ಸ್ವಲ್ಪ ಆರದ್ಮೇಲೆ ರುಬ್ಬಿ. ಮಸಾಲೆ ಯಾರಿದೆ ಇವಾಗ ಪೇಸ್ಟ್ ಮಾಡ್ಕೊಳ್ಳಿ. ಚೆನ್ನಾಗಿ ಕಾಣಿಸ್ತಿದೆ. ಪನ್ನೀರ್ ಬಟರ್ ಮಸಾಲ. ಬಟರ್ ಇಲ್ಲ, ಎಣ್ಣೆನೇ ಹಾಕಿ ಮಾಡೋಣ. ಸಡನ್ನಾಗಿ ಕೇಳಿದ್ರಿಂದ ಸಡನ್ನಾಗಿ ಮಾಡ್ತಾ ಇದ್ದಾರೆ. ಪನ್ನೀರ್ ಬಟರ್ ಮಸಾಲ. ಬಟರ್ ಹಾಕಿದ್ದಿದ್ರೆ ಇನ್ನೂ ಚೆನ್ನಾಗಿತ್ತು. ಬಟರ್ ಇವಾಗಿಲ್ಲ. ಪಲಾವ್ ಎಲೆ, ಒಂದು ಸ್ವಲ್ಪ ಸೋಂಪು, ಒಂದು ಏಲಕ್ಕಿ, ಮಸಾಲ ಹಾಕ್ತಾಯಿದ್ದೀನಿ. ಗಮ್ ಅಂತಿದೆ ಅದಕ್ಕೆ. ಕಲರ್ ನೋಡಿ ಸಖತ್ತಾಗಿದೆ. ಮಸಾಲೆ ಎಲ್ಲ ನೀಟಾಗಿ ಸುತ್ತ ಎಣ್ಣೆ ಬಿಡಲಿ. ಅದಕ್ಕೆ ಒಂದು ಸ್ಪೂನು ಧನಿಯಾ ಪುಡಿ, 1 ಟೇಬಲ್ ಸ್ಪೂನು ಚಿಲ್ಲಿ ಪೌಡರು, 1 ಸ್ಪೂನು ಗರಂ ಮಸಾಲ ಹಾಕಿ ನೀಟಾಗಿ ಮಸಾಲ ಫ್ರೈ ಮಾಡಿ. ಇದು ಗಟ್ಟಿನೇ ಇರಬೇಕು. ತೆಳುವಾದರೆ ಇದು ಪನ್ನೀರ್ ಮೇಲೆ ಮಸಾಲೆ ಕೂರಲ್ಲ, ಸೊ ಜಾಸ್ತಿ ನೀರು ಹಾಕೋಬಾರ್ದು. ನಾವು ಎಷ್ಟು ಪನ್ನೀರ್ ತೊಗೊಂಡಿರ್ತೀವಿ ಅಷ್ಟು ಮಸಾಲೆ ಮಾಡ್ಕೊಂಡಿರಬೇಕು. ನಾನು 200 ಗ್ರಾಮ್ ತೊಗೊಂಡಿರೋದ್ರಿಂದ ನಮ್ಮ ಅಳತೆಗೆ ನಾನು ಇಷ್ಟು ಮಸಾಲೆ ಮಾಡಿದ್ದೀನಿ. ಮೋಹಿತನ್ಗೋಸ್ಕರ ಮಾತ್ರ ಇದು ಸ್ವಲ್ಪ ಕಮ್ಮಿ ಮಾಡ್ಕೊತಾ ಇದ್ದೀವಿ. ಯಾವಾಗೂ ಜಾಸ್ತಿ ಮಾಡ್ತೀರಾ ಅಂತೀರಾ ನೋಡಿ, ಕಮ್ಮಿನೂ ಮಾಡ್ತೀವಿ ಆವಾಗವಾಗ. ಘಮ್ ಅಂತಿದೆ. ಇದು ಬೆಂದು ನೀಟಾಗಿ ಸುತ್ತ ಎಣ್ಣೆ ಬಿಡಲಿ. ಎಣ್ಣೆ ಬಿಟ್ಟಾಗ ನಾವು ಪನ್ನೀರ್ ಹಾಕೋದಕ್ಕೆ ಸರಿ ಹೋಗುತ್ತೆ. ಗಟ್ಟಿ ಇದೆ, ಜಾಸ್ತಿ ತೆಳು ಇರಬಾರ್ದು. ಸ್ವಲ್ಪ ಉಪ್ಪು, ಪನ್ನೀರ್ ಫ್ರೈ ಮಾಡುವಾಗ ಸ್ವಲ್ಪ ಉಪ್ಪು ಹಾಕಿದ್ನಲ್ಲ, ಸೊ ಅದಕ್ಕೆ ಇವಾಗ ಸ್ವಲ್ಪ ಹಾಕಿದ್ದೀನಿ. ಟೇಸ್ಟು ಕುದ್ದ ಮೇಲೆ ನೋಡಿಕೊಂಡು ಉಪ್ಪು ಹಾಕೋಣ. 1 ನಿಮಿಷ ನೋಡಿ, ಇಲ್ಲಿ ಚಪಾತಿನೂ ಮಾಡ್ಕೊತಾ ಇದ್ದಾರೆ ಅರ್ಜೆಂಟ್ಗೆ. ಇಲ್ಲಿ ನೀಟಾಗಿ ಮಸಾಲೆ ಬೆಂದು ಎಣ್ಣೆ ಬಿಟ್ಟಿದೆ. ಇವಾಗ ಇದಕ್ಕೆ ನಾನು ಪನ್ನೀರ್ ಹಾಕ್ತಾಯಿದ್ದೀನಿ. ಜಾಸ್ತಿ ಕಲಸ್ಬಾರ್ದು, ಪನ್ನೀರು ಹೊಡೆದೋಗುತ್ತೆ, ಮೆತ್ತಗಿರುತ್ತಲ್ಲ, ಹೊಡೆದೋಗುತ್ತೆ. ಇವಾಗ ಇದಕ್ಕೆ 1 ಸ್ಪೂನು ನಾನು ಫ್ರೆಶ್ ಕ್ರೀಮ್ನ ಹಾಕ್ತಾಯಿದ್ದೀನಿ. ಮೊಸರು ಫ್ರೆಶ್ ಕ್ರೀಮ್ ಇಲ್ಲದೆ ಇರೋರು ಮೊಸರು ಕೂಡ ಹಾಕೋಬೋದು. ಚೆನ್ನಾಗಿ ಬೀಟ್ ಮಾಡಿಬಿಟ್ಟು ಹಾಕಬೇಕು. ಗಟ್ಟಿ ಮೊಸರು ಹಾಕಬೇಕು. ಫ್ರೆಶ್ ಕ್ರೀಮ್ ಹಾಕಿದ್ಮೇಲೆ ಜಾಸ್ತಿ ಕುದಿಸ್ಬಾರ್ದು. ಆಲ್ಮೋಸ್ಟ್ ಆಗಿದೆ. ಇವಾಗ ಇದಕ್ಕೆ ಕಸೂರಿ ಮೆಥಿನ ಬಿಸಿ ಮಾಡ್ಕೊಂಡಿದ್ದೀನಿ. ಸಖತ್ ಅದಕ್ಕೆ ಕಲರ್ಫುಲ್ಲಾಗಿ ಕಾಣಿಸ್ತಿದೆ. ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಇದೆ. ಇಷ್ಟಿದ್ರೆ ಸಾಕು, ಚಪಾತಿಗೆಲ್ಲ ತಿನ್ನೋದಕ್ಕೆ ಸೂಪರಾಗಿರುತ್ತೆ ನೋಡಿ. ವಾವ್. ಕೊತ್ತಂಬರಿ ಸೊಪ್ಪು ಹಾಕಿದ್ರ ಸೂಪರ್. ಅದಕ್ಕೆ ಚೆನ್ನಾಗೈತಾ? ನಾನು ನೀಟಾಗಿಲ್ಲ, ಬಟ್ ಆದರೂ ನಮ್ಮ ಅದಕ್ಕೆ ಟೇಸ್ಟ್ ಮಾಡೋಕ್ಕೆ ಕರೆದಿದ್ದಾರೆ ಅಂತ ಬಂದಿದ್ದೀನಿ. ಪನ್ನೀರ್ ಮಸಾಲ ಗ್ರೇವಿ ಮತ್ತು ಚಪಾತಿ, ಪನ್ನೀರ್ ಆಗೋ ಅಷ್ಟರಲ್ಲಿ ಚಪಾತಿನೂ ಕೂಡ ಮಾಡಿದ್ದೀನಿ. ಇವಾಗ ಟೇಸ್ಟ್ ಮಾಡೋಕ್ಕೆ ನಾನು, ನನ್ನ ಮಗಳು ನಿಂತಿದ್ದಾಳೆ, ಬಟ್ ಅಶ್ವಿನಿ ಕೊಡ್ತಾ ಇದ್ದೀನಿ. ಮಗಳಿಗಿಂತ ನನ್ನ ಜಾಸ್ತಿ ಇಷ್ಟಪಡ್ತಾರೆ, ಅದಕ್ಕೆ. ನೀನು ತಿನ್ನುವಂತೆ ಮಗನ, 3 ಜನನೂ ತಿನ್ನಿರಿ. ಆದರೆ ನಾನು ನನ್ನ ಸೊಸೆನ ಜಾಸ್ತಿ ಇಷ್ಟಪಡ್ತೀನಿ, ಅದಕ್ಕೆ. ಇರಿ ತಗೋಗಿ ತಿನ್ನಿಸ್ತಾ. ಅದು ಹೆಂಗಿದೆ? ಇವಳು ನನ್ನ ತಂಗಿನೂ ತುಂಬ ಇಷ್ಟಪಡ್ತೀನಿ. ಸಖತ್ತಾಗಿದೆ ಅಲ್ಲ? ಓ, ಅಲ್ಲಿ ಕೂಡ ಎಕ್ಸ್ಪ್ರೆಷನ್ನು, ಅವಳು ಫುಲ್ ಮೌತ್ ಬ್ಲಾಸ್ಟ್ ಆಗೋಯ್ತು ಟೇಸ್ಟ್ಗೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಾಗಿ ನಾನು ಟೇಸ್ಟ್ ಮಾಡಿದೆ ನೋಡಿ. ಈ ಥರ ಒಂದು ಆನಿಯನ್ನು
ತಗೊಂಡು ಟೇಸ್ಟ್ ಮಾಡಿದ್ರೆ ಪನ್ನೀರ್ ಮಸಾಲ, ಮಶ್ರೂಮ್ ಮಸಾಲ, ಕಡಾಯಿ ಪನ್ನೀರ್ ಇವೆಲ್ಲ ಈ ಥರ ಚೆನ್ನಾಗಿರುತ್ತೆ. ನಮ್ಮ ಚಾನಲಲ್ಲಿ ಅಕ್ಕ ಪನ್ನೀರ್ ಕಡಾಯಿ ಪನ್ನೀರ್ ಇದೇನು ಸಾರಿ ಏನು ಹೇಳಿದ್ದು ಪರೋಟ ಮಾಡಕ್ಕೆ ಹೇಳಿದ್ರು. ಪನ್ನೀರ್ ಕಡಾಯಿ ಪನ್ನೀರ್ ಗ್ರೇವಿ ಮಾಡಿ ಅಂತ ತೋರಿಸಿದ್ರಿ, ಹೇಳಿದ್ರು. ಈಗ ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ನನ್ನ ಮಗಳು ಪನ್ನೀರ್ ತಿನ್ಬೇಕಂತೆ. ಸೂಪರ್. ಪನ್ನೀರು ಮಕ್ಕಳಿಗೆ ತುಂಬಾ ಒಳ್ಳೆಯದು. ನಿಜವಾಗ್ಲೂ ಸಿಂಪಲ್ ಆಗಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡ್ಕೋಬೋದು. ಆಶಾ ಅಡುಗೆ ಮನೇಲಿ ಮಾಡೋ ಎಲ್ಲ ರೆಸಿಪಿ ಸೂಪರ್ ಆಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ, ನಂಗೆ ತುಂಬ ಇಷ್ಟ ಆಯಿತು. ನಾನು ಆ್ಯಕ್ಚುಲಾಗಿ ಇದು ಮಾಡ್ತೀನಿ, ಬಟ್ ನನಗಿಂತ ಸೂಪರಾಗಿ ಮಾಡಿದ್ದಾರೆ ಅದಕ್ಕೆ. ಹೌದು ಅಶ್ವಿನಿ, ಚೆನ್ನಾಗಿದೆ. ಚೆನ್ನಾಗೈತಾ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಆಶಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್. ಹಾಯ್.